ಹಾಯ್ ಗೈಸ್, ಎಲ್ಲರಿಗೂ ಇದು ನಮ್ಮ ಅಣ್ಣನ ಮದುವೆ ವ್ಲಾಗ್. ನಮ್ಮ ಕಡೆ ಅಷ್ಟಶಾಸ್ತ್ರ ಮಾಡೋಕ್ಕಿಂತ ಮುಂಚೆ ಬೆಳಿಗ್ಗೆನೆ ತುಗ್ರಿನ 5 ಜನ ಮುತ್ತೈದೆಯರಿಂದ ಮಣ್ಣಲ್ಲಿ ತುಗ್ರಿನ ಕಲಸಿ ಒಂದ್ ಕಡೆ ಪೂಜೆ ಮಾಡಿ ಇಡ್ತಾರೆ. ಜನ ಮುತ್ತೈದೆ ಹೆಂಗಸರು ಪೂಜೆ ಮಾಡಿ ತುಗ್ರಿನ ಮಣ್ಕಾಯಿ ಮಾಡಿ ಮಿಕ್ಸ್ ಮಾಡಿ ಒಂದ್ ಮೂಲೆಯಲ್ಲಿ ಇಡೋದನ್ನೇ ತುಗ್ರಿ ಒತ್ತರಿಸೋ ಶಾಸ್ತ್ರ ಅಂತ ಕರಿತೀವಿ. ಇಲ್ಲಿ ನಮ್ಮನೆಯವರೇ 5 ಜನ ಮುತ್ತೈದೆ ಹೆಂಗಸ್ರುಗಳು ಈ ಪೂಜೆನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಷ್ಟಶಾಸ್ತ್ರ ಪ್ರೋಗ್ರಾಮ್ ಇಟ್ಕೊಂಡಿದೀವಿ ಸಂಜೆ. ಫಸ್ಟಿಗೆ ಊರವರೆಲ್ಲ ಬಂದು ಹುಡ್ಗಂಗೆ ಅರಿಶಿನ ನೀರು ಹಾಕಿ ಮೈ ತೊಳೆದ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡಿ ಹೋದ್ರು. ಅದಾದ್ಮೇಲೆ ನಾವು ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ವಿ ಡ್ಯಾನ್ಸ್ ಮಾಡೋದಕ್ಕೆ ಅಂತ. ಜನಗಳ ಮುಂದೆ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಅಕ್ಕ ಅವ್ರ ಹಸ್ಬೆಂಡು, ನಮ್ಮ ಭಾವ ಅವರೇ ಲೈಟ್ಸ್ ಮತ್ತು ಸೌಂಡ್ಸ್ ಎಲ್ಲ ಅವ್ರದ್ದೇ ಫುಲ್ ಅರೇಂಜ್ಮೆಂಟ್ಸು ಅವರೇ ಓನಾಗಿ ಇಟ್ಕೊಂಡಿದ್ದಾರೆ. ಫುಲ್ಲು ನಾವು ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ಬೇಕಾದ್ರೆ ಮಧ್ಯ ಅಲ್ಲಿ ಅವರು ಫಾಗ್ ಎಲ್ಲ ಬಿಡ್ತಾ ಇದ್ರು ನಮ್ಮ ಭಾವ ಅವರು. ಮತ್ತು ಫೈರ್ ಗನ್ ತರಿಸಿದ್ರು. ಫೈನಲಿ ಅರ್ಶಿನ ಶಾಸ್ತ್ರದಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಫುಲ್ಲು ಸಿಕ್ಕಾಬಟ್ಟೆ ಡ್ಯಾನ್ಸು ಸಾಂಗು ಅಂದ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯವರಂತೂ ಎಲ್ಲ ಫುಲ್ಲು ಎಲ್ಲೋ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ವಿ. ಪ್ರತಿಯೊಬ್ಬರು ಮಕ್ಕಳು ಮತ್ತು ನಾವು, ನಮ್ಮ ಸಿಸ್ಟರ್ಸು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಫುಲ್ಲು, ನಮ್ಮ ಅಜ್ಜಿ ತಾತ ಎಲ್ಲ ಎಲ್ಲೋ ಡ್ರೆಸ್ಸಲ್ಲಿ ಫುಲ್ಲು ಮಿಂಚ್ತಾ ಇದ್ವಿ. ಒಳ್ಳೆ ಫುಲ್ಲು ಮನೆ ಫುಲ್ಲು ಒಂಥರ ಎಲ್ಲೋ ಇಷ್ಟಾಗೆ ಕಾಣಿಸ್ತಾ ಇತ್ತು. ಅವತ್ತು ಒಳ್ಳೆ ಸ್ಕೂಲಲ್ಲಿ ಎಲ್ಲೋ ಡೇ ಮಾಡ್ದಂಗಿತ್ತು. ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ಫುಲ್ಲು ಟಪ್ಪಂಗುಚ್ಚಿ ಸಾಂಗು, ಆ ಸಾಂಗ್ ಈ ಸಾಂಗ್ ಅಂದ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಈ ಡ್ಯಾನ್ಸ್ ಲಾಸ್ಟಲ್ಲಿ ಮಾಡಿದ್ದು ನಮ್ಮ ಅಣ್ಣ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು. ನಾವು ಈ ಕಡೆ ಸೈಡ್ ಡ್ಯಾನ್ಸ್ ಮಾಡ್ತಾ ಇದ್ರೆ ಅಲ್ಲಿ ಅವ್ರು ಆ ಕಡೆ ಸೈಡ್ ಚಪ್ರ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಫೈನಲಿ ಚಪ್ರ ಹಾಕಿ ಮುಗಿಸ್ಬಿಟ್ಟಿದ್ರು. ನಾವು ಇಲ್ಲಿ ಡ್ಯಾನ್ಸ್ ಮಾಡೋ ಬ್ಯುಸಿಲಿ ಪ್ರತಿಯೊಂದು ವಿಡಿಯೋನು ಮಾಡೋಕ್ಕಾಗಿರಲಿಲ್ಲ. ಅದೇ ನಮ್ಮ ಮನೇಲಿ ಅವ್ರು ಮಾಡಿರೋ ವಿಡಿಯೋಗಳೆಲ್ಲ ಕಳಿಸ್ಕೊಂಡು ತಕ್ಕ ಮಟ್ಟಿಗೆ ಎಡಿಟ್ ಮಾಡಿದ್ದೀವಿ. ಅದು ಮದುವೆ ಬ್ಯುಸಿಲಿ ಓಡಾಡಿಕೊಂಡು ಚೌಟ್ರಿಗೆ ಹೋಗೋದು ಅದೆಲ್ಲ ನಾವು ರೆಡಿ ಆಗೋದೆಲ್ಲ ವಿಡಿಯೋ ಮಾಡೋಕ್ಕೇ ಆಗಲಿಲ್ಲ. ಆದರೂ ಸ್ವಲ್ಪ ಮಧ್ಯ ಫ್ರೀ ಆದಾಗ ಸ್ವಲ್ಪ ಕ್ಲಿಪ್ಗಳು ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಫೋಟೋಗ್ರಾಫರ್ ಒಂದು ಕ್ಯಾಮ್ರಾ ಕೊಟ್ಟು ಕಳಿಸಿದ್ರು. ಅದನ್ನು ನಮ್ಮ ಸಿದ್ದೇಶ್ ಅಂತ ನಮ್ಮ ಅಣ್ಣನ ಫ್ರೆಂಡು ಅವರೇನೆ ಯೂಸ್ ಮಾಡ್ತಾ ಇದ್ರು. ಇಲ್ಲಿ ಫೈರ್ ಗನ್ ನಮ್ಮ ಭಾವ ತಂದು ಫೈರ್ ಮಾಡ್ತಾ ಇದ್ದಾರೆ. ನಾವು ಮದುವೆ ಬ್ಯುಸಿಲಿ ನಾವು ರೆಡಿಯಾಗಿ ನಮ್ಮ ಕ್ಲಿಪ್ಗಳು ವಿಡಿಯೋ ಮಾಡಿದ್ದು ಅಷ್ಟೇ ಆಗ್ತಾ ಇರೋದು. ಆ್ಯಂಡ್ ಇವರು ಫೋಟೋಗ್ರಾಫರ್ ದರ್ಶನ್ ಅಂತ, ಇವರೇನೆ ನಮಗೆ ಪರ್ಸ್ನಲ್ ಆಗಿ ಎಲ್ಲರಿಗೂ ಫೋಟೋಸ್ಗಳು, ಸಿಂಗಲ್ ಫೋಟೋಸ್, ಪೇರ್ ಫೋಟೋಸ್ ಎಲ್ಲ ತಗೊಟ್ಟಿದ್ದು.
ನಾವು ಸಿಸ್ಟರ್ಸ್ ಎಲ್ಲ ಗೋಲ್ಡನ್ ಕಲರ್ ಸ್ಯಾರಿನೇ ತಗೊಂಡಿದ್ವಿ. ಫುಲ್ ಎಲ್ಲರೂ ಗೋಲ್ಡನ್ ಕಲರ್ ಸ್ಯಾರಿನೇ ವೇರ್ ಮಾಡಿದ್ವಿ. ಇವ್ರು ಕೂಡ ನನ್ನ ತಂಗಿ ಮತ್ತು ನಮ್ಮ ಅಕ್ಕನ ಮಗಳು ಫೋಟೋಸ್ ತೆಗೆಸ್ಕೊತಾ ಇದ್ರು. ಆವಾಗ ಸ್ವಲ್ಪ ರೇಗಿಸ್ತಾ ಇದ್ವಿ. ನಾವು ಸಿಸ್ಟರ್ಸು ತುಂಬ ಜನ ಮಿಸ್ ಆಗಿದ್ದಾರೆ. ಇಲ್ಲಿ ಇರೋದೇ ನಾವು 3-4 ಜನ ತೆಗೆಸ್ಕೊತಿರೋದಷ್ಟೇ. ಇನ್ನೂ ಸ್ವಲ್ಪ ಜನ ಅದು ಇದು ಅನ್ಕೊ ಓಡಾಡೋದ್ರಲ್ಲಿ ಬ್ಯುಸಿಲಿದ್ರು. ಹಾಗೆ ನಮ್ಮ ಮಾವನ ಮಗಳು, ನಮ್ಮ ಮಾವ, ನಮ್ಮ ಅತ್ತೆ ಎಲ್ಲ ಬಂದರು. ಇವಳೇ ನಮ್ಮ ಮಾವನ ಮಗಳು. ಮಾವನ ಮಗಳು ಅಂದಮೇಲೆ ಬಿಡೋಕ್ಕಾಗುತ್ತಾ, ಸ್ವಲ್ಪ ಕ್ವಾಟ್ಲೆ ಕೊಡೋಣ ಅಂತ ಕೊಡ್ತಾ ಇದ್ವಿ. ಹಾಗೆ ಮದುವೆ ಹುಡುಗಿ ತಂಗಿ, ಐ ಮೀನ್ ನಮ್ಮ ಅತ್ತಿಗೆ ತಂಗೀರು ಅವ್ರ ತಮ್ಮಂದ್ರೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ರು. ಇಲ್ಲಿ ಅವ್ರಿಗೆ ಹಂಗೆ ಸ್ವಲ್ಪ ರೇಗಿಸ್ಕೊಂಡು ಫುಲ್ಲು ರೇಗಿಸ್ತಾ ಇದ್ವಿ ಎಲ್ಲಾರ್ನೂ. ಹಂಗೆ ನಗಾಡ್ಕೊಂಡಿದ್ವಿ. ಫುಲ್ ಎಂಜಾಯ್ ಮಾತ್ರ ಮಾಡಿದ್ವಿ ಗಾಯ್ಸ್. ಎಲ್ಲರೂ ಫುಲ್ಲು ಮೇಕಪ್ ಎಲ್ಲ ಮಾಡಿಸ್ಕೊಂಡು ಫುಲ್ಲು ಮಿಂಚ್ತಾ ಇದ್ದಾರೆ. ಇವಳು ನಮ್ಮ ಅತ್ತಿಗೆ ತಂಗಿ ನಮ್ಮ ಅಣ್ಣಂಗೆ ವಾಚ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ಲು. 5,500 ವಾಚ್, 5,500 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದೀನಿ ನಮ್ಮ ಭಾವನ ಕೊಡೋಕ್ಕೆ ಅಂತ ಹೇಳ್ಕೊಂಡು. ಇವಳು ಹುಡುಗಿಯವ್ರ ಅಕ್ಕ, ನಮ್ಮ ಅತ್ತಿಗೆ ಅಕ್ಕ. ಹಂಗೆ ಫೋಸ್ ಕೊಟ್ರು. ಇವರು ಹುಡುಗಿಗೆ ಅಕ್ಕ ಮತ್ತು ಭಾವ. ಹಾಗೆ ಇರಲಿ ಅಂತ ಎಲ್ಲರದ್ದು ಒಂದು ಕ್ಲಿಪ್ ವೀಡಿಯೋ ಮಾಡ್ಕೊಂಡೆ. ಅರುಂಧತಿ ನಕ್ಷತ್ರ ತೋರಿಸೋದು ವೀಡಿಯೋ ಮಾಡೋಣ ಅಂದರೆ ಅಲ್ಲಿ ಮುಂಚೆನೇ ನನ್ನ ಫೋನ್ ಕ್ಲಿಯರಿಟಿ ಇಲ್ಲ, ಕ್ಯಾಮ್ರಾ ಅದರಲ್ಲಿ ಈ ರೇಂಜಿಗೆ ಬಿಸಿಲು ಹೊಡೆದ್ರೆ ಇನ್ನೆಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಹಂಗೆ ಮತ್ತೆ ಚೌಟ್ರಿ ಒಳಗಡೆ ಬರಬೇಕಾದ್ರೆ ನಾವು ಅಕ್ಕ ಒಂದು ಮಗುನ ಎತ್ಕೊಂಡು ಹೋಗ್ತಾ ಇದ್ಲು. ಆಮೇಲೆ ನಮ್ಮ ದೊಡ್ಡಪ್ಪನ ನೋಡಿ ಗಾಯ್ಸಿಲಿ ಎಷ್ಟು ಮಿಂಚ್ತಾ ಇದ್ದಾರೆ ವೈಟಲ್ಲಿ. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ಅತ್ತೆ ಮಗಳು ಎಲ್ಲ ಕೂತಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋದೆ. ಹಾಗೆ ಎಲ್ಲರಿಗೂ ಹೇಳಿದೆ ಆಯ್ ಮಾಡೋಕ್ಕೆ. ಎಲ್ಲ ಆಯ್ ಮಾಡ್ತವ್ರೆ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಎಲ್ಲರೂ. ನಮ್ಮ ಅಜ್ಜಿ ನಿಂಗೆ ಇದೇನು ಕೆಲಸ, ಎಲ್ಲ ಫೋನ್ ಹಿಡ್ಕೊಂಡು ಓಡಾಡೋದು ಬಿಟ್ರೆ ಅಂತ ಬೈತವ್ರೆ ಗೈಸ್. ನಮ್ಮ ಅಣ್ಣ ನೋಡಿ ಚಿಕ್ಕ ಮಕ್ಕಳು ಬಲೂನ್ ತಗೊಂಡು ಅವನು ಆಟಾಡ್ತವನೆ. ಆಮೇಲೆ ಅವ್ನು ಯಾವುದೋ ಜಮಾನ್ ಕಾಲದಲ್ಲಿ ತಗೊಂಡಿರೋದು ಐಫೋನ್ ಗೈಸ್. ಅದು ಒಂದು 7-8 ವರ್ಷನೇ ಆಗೈತೆ ತಗೊಂಡು. ಅದಾದಮೇಲೆ ಅಲ್ಲಿ ಚೌಟ್ರಿಗೆ ಬಂದಿರೋರು ಸ್ವಲ್ಪ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸ್ಕೊಂಡು ಮದುವೆ ವಿಸಿಲಿ ಯಾವುದು ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೊಂದು ಇಲ್ಲೊಂದು ವೀಡಿಯೋಗಳು ಮಾಡಿಕೊಂಡು ಕೂತಿದೆ. ಇಲ್ಲಿ ಕೂತಿರೋರೆಲ್ಲ ನಮ್ಮ ಅತ್ತಿಗೆ ದೊಡ್ಡಮ್ಮ ಚಿಕ್ಕಮ್ಮಂದ್ರು ವಯಸ್ಸು ಎಲ್ಲ ನಗಾಡ್ತವ್ರೆ. ಇವರೆಲ್ಲ ನಮ್ಮ ಅಕ್ಕಂದ್ರು ಗೋಲ್ಡ್ ಕಲರ್ ಸೀರೆಯಲ್ಲಿ ಫುಲ್ಲು ಮಿಂಚ್ತವ್ರೆ. ನಮ್ಮ ಅಕ್ಕನ ಮಗ ಅಲ್ಲೇ ಕೂತ್ಕೊಂಡು ನಮ್ಮ ಅಕ್ಕಂಗೆ ಏನೇನೋ ಹೇಳ್ತವನೆ. ಯಾರೋ ಕೊಟ್ಟರೋ ಗಿಫ್ಟ್ನ ಎತ್ಕೊಬಂದು ನಾನೇ ಕೊಡ್ತಾ ಇರೋದು ಅನ್ನೋ ರೇಂಜಿಗೆ ಬಿಲ್ಡಪ್ ತಗೋತವನೆ. ಆಮೇಲೆ ಇವರಿಬ್ರು ನಮ್ಮ ಅಕ್ಕನ ಮಕ್ಕಳು, ಅವರು ಸ್ಯಾರಿ ಎಲ್ಲ ಹಾಕೊಂಡಿದ್ರು. ಅವ್ರ ಜೊತೆಗೆ ನಾನೊಂದು ಸ್ವಲ್ಪ ರೀಲ್ಸು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಇವಳು ಪೂರ್ವಿ ಅಂತ ನಮ್ಮ ಸೌಜು ಅಕ್ಕನ ಮಗಳು. ಇವ್ರ ಮಾವಂದೇನೆ ಇವಾಗ ಮದುವೆ ನಡೀತಾ ಇರೋದು. ಇವಳು ರಚ್ಚು ಅಂತ ಇನ್ನೊಬ್ಳು ಅಕ್ಕನ ಮಗಳು. ಇದು ನಮ್ಮ ಫ್ಯಾಮಿಲಿ ವಿಡಿಯೋ. ನೈಟ್ ಟೈಮ್ ರಿಸೆಪ್ಷನಲ್ಲಿ ಮಾಡಿಸಿದ್ದು. ವಿಡಿಯೋ ಬೇಗ ಸಿಗಲಿಲ್ಲ, ಲೇಟಾಗಿ ಸಿಗಿದ್ರಿಂದ ಲಾಸ್ಟಲ್ಲೇ ಹಾಕಿದ್ದೀನಿ ವಿಡಿಯೋನ. ಎಲ್ಲ ಜೇನಿನ ಗೂಡು ಸಾಂಗಿಗೆ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ನಗಾಡ್ತಾ ಇದ್ದೀವಿ. ಕ್ಯಾಮ್ರಾಮನ್ ಹೇಳ್ಕೊಡ್ತಾರೆ ಸ್ಟೆಪ್ ನೋಡಿ ಮನೆಯವರೆಲ್ಲ ನಗಾಡ್ತವ್ರೆ. ಹಂಗೋ ಹಿಂಗೋ ಮಾಡಿ ಫೈನಲಿ ಕ್ಲೀನಾಗಿ ಬಂತು. ಒಂದು ವಿಡಿಯೋ ಮಾಡಿಕೊಂಡ್ರು. ಈ ಫ್ಯಾಮಿಲಿ ವಿಡಿಯೋದಲ್ಲಿ ಬರೀ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಸಿಸ್ಟರ್ಸು, ನಮ್ಮ ಮಕ್ಕಳು ಮಾತ್ರ ಇರೋದು. ನಮ್ಮ ದೊಡ್ಡಪ್ಪಂದರು ಮತ್ತು ನಮ್ಮ ಚಿಕ್ಕಪ್ಪಂದರು, ನಮ್ಮ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಭಾವಂದರು ಯಾರು ಕೂಡ ಈ ವಿಡಿಯೋಗೆ ಬರಲಿಲ್ಲ. ಬರೀ ನಾವಷ್ಟೇ ವಿಡಿಯೋ ಮಾಡ್ಕೊತಾ ಇರೋದು. ವಿಡಿಯೋ ಆದರೂ ಮಾಡಿ, ಡ್ಯಾನ್ಸ್ ಆದರೂ ಮಾಡಿ, ನಾವು ಸುಮ್ಮನೆ ಕುತ್ಕೊಂಡು ನೋಡ್ತೀವಿ, ನಮ್ಮನ್ನ ಏನಕ್ಕೂ ಕರಿಬೇಡಿ ಅಂತೇಳಿ ಕೂತಿದ್ರು. ಮದುವೆ ಚೌಟ್ರಿಲೇನೆ ಹುಡುಗ ಹುಡುಗಿಗೆ ಕಂಕಣ ಬಿಚ್ಚೋ ಶಾಸ್ತ್ರ ಕೂಡ ಅಲ್ಲೇ ಇಟ್ಕೊಂಡಿದ್ರು. ಹುಡುಗ ಹುಡುಗಿ ಕಂಕಣ ಬಿಚ್ಚಿ ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಹುಡುಗಿನೂ ಅಷ್ಟೇ ಹುಡುಗನ ಕಂಕಣ ಬಿಚ್ಚಿ ಪೂಜೆ ಮಾಡಬೇಕು. ಇದು ವಿಡಿಯೋನ ಮಕ್ಕಳ ಮಗಳು ಮಾಡಿರೋದು, ಅಷ್ಟೊಂದು ಕ್ಲಿಯರಿಟಿ ಇಲ್ಲ. ಹೇಗೋ ಅಲ್ಲೊಂದು ಇಲ್ಲೊಂದು ವಿಡಿಯೋ ಮಾಡಿಕೊಂಡು ಕ್ಲಿಪ್ ಮಾಡಿಕೊಂಡು ಕಂಪ್ಲೀಟ್ ಮದುವೆ ವ್ಲಾಗ್ ಅಂತ ಹಾಕಿದ್ದೀನಿ. ನಮ್ಮ ಮನೆಗೆ ಮದುವೆ ಹುಡುಗಿನ ಕರ್ಕೊಂಡೋಗಿ ಅಲ್ಲಿ ನಾವು ಆಮೇಲೆ ಹುಡುಗಿನ ನಮ್ಮೂರಿಗೆ ಕರ್ಕೊಂಡೋಗಿ ನಮ್ಮ ಮನೆ ತುಂಬಿಸ್ಕೊಂಡ್ವಿ. ಸೊಸೆ ಗೆಳತಿಯು, ಸೊಸೆ ಒಡತಿಯು, ಸೊಸೆ ಮನೆಯ ಬೆಳಗುವ ದೀಪ, ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ, ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ, ಬಂಧಗಳಿಗೆ ಬಣ್ಣ ತೀಡುವ, ಕನಸುಗಳಿಗೆ ಕಣ್ಣ ನೀಡು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.